ನಗುವಿನ ಸರದಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಆಗಲಿ ಇಂದಿಗೆ 4 ವರ್ಷಗಳು ಕಳೆದಿವೆ. ಸದ್ಯಕ್ಕೆ ನಾನಿವತ್ತು ಕಂಠೀರವ ಸ್ಟುಡಿಯೋದಲ್ಲಿದ್ದೀನಿ. ಅಂದರೆ ಈ ದಿನ ಬಂತು ಅಂತ ಹೇಳಿದ್ರೆ ಸಾಕು, ಎಲ್ಲ ಅಭಿಮಾನಿಗಳು ಸಹ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಜಾಗಕ್ಕೆ ಬರ್ತಾರೆ, ಇಲ್ಲಿ ಸ್ಮರಿಸ್ತಾರೆ ಅವ್ರನ್ನ. ಸೊ ಹಾಗಾಗಿ ಇವತ್ತು ಸಹ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮಾಧಿಗೆ ಬಂದಿರುವಂತದ್ದು ಅಭಿಮಾನಿಗಳು ಅವರ ದರ್ಶನವನ್ನ ತೆಗೆದುಕೊಳ್ಳುವಂತಹ ಒಂದೆಲ್ಲ ಪ್ರಯತ್ನಗಳನ್ನು ಸಹ ಅವರು ಮಾಡ್ತಿದ್ದಾರೆ. ಅಂದ್ರೆ ಅವರು ಬದುಕಿದ್ದಾಗಂತೂ ನಾವು ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ, ಆ ಪುಣ್ಯದ ಭಾಗ್ಯ ನಮಗೆ ಸಿಗ್ಲಿಲ್ಲ. ಆದರೆ ಇವತ್ತಾದ್ರೂ ಪ್ರತಿ ವರ್ಷ ಅವ್ರದ್ದೇನು ಪುಣ್ಯ ಸ್ಮರಣೆ ಇರುತ್ತೆ, ಅದಕ್ಕಾದ್ರೂ ನಾವು ಬರ್ತೀವಿ. ಅವರ ಹುಟ್ಟು ಹಬ್ಬದಿಂದ ಸಹ ನಾವು ಬರಬೇಕು ಅನ್ನುವಂಥದ್ದನ್ನ ಒಂದಷ್ಟು ಜನ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿಗೂ ಸಹ ಅಭಿಮಾನಿಗಳು ಅವ್ರು ಕಳೆದುಕೊಂಡು 4 ವರ್ಷಗಳಾದರೂ ಸಹ ನಮ್ಮೊಟ್ಟಿಗೆ ಅವ್ರು ಇಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಸಿನಿಮಾಗಳನ್ನ ನೋಡ್ತಾ ಅವರ ಜೀವನದಲ್ಲಿ ನಡೆದು ಬಂದ ಹಾದಿ ಇರ್ಬೋದು, ಹೆಜ್ಜೆ ಇರ್ಬೋದು, ನಾವು ಸಹ ಅದೇ ಹಾದಿಯಲ್ಲಿ ನಡೀತೀವಿ ಅನ್ನುವಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಮಾತಾಗಿರುವಂಥದ್ದು. ಇವತ್ತಿಗೆ ನಾವು ನೋಡಬಹುದು, ಇಲ್ಲಿ ಪುನೀತ್ ಅವರ ಒಂದು ಪುಣ್ಯ ಜಾಗಕ್ಕೆ ನಾವು ಬಂದಿದ್ದೀವಿ. ಪುನೀತ್ ಅವರ ಒಂದು ಪುಣ್ಯ ಜಾಗದಲ್ಲಿ ಸಾಕಷ್ಟು ಈಗ ಅಭಿಮಾನಿಗಳು ಸಹ ರಾಜ್ಯದಿಂದ ಆಗಮಿಸ್ತಿರುವಂಥದ್ದು, ವಿವಿಧ ರೀತಿಯಲ್ಲಿ ಅವರು ಪುಣ್ಯ ಕಾರ್ಯ ಸಹ ಮಾಡ್ತಿರುವಂಥದ್ದು. ಪುನೀತ್ ಅವರ ಒಂದು ಹೆಸರಿನಲ್ಲಿ ಅಭಿಮಾನಿಗಳು ತಮ್ಮ ಮಕ್ಕಳಿಗಿರಬಹುದು, ಪುನೀತ್ ರಾಜ್ಕುಮಾರ್ ಅಂತಾನೆ ಹೆಸರು ಇಡುವಂತದ್ದು ಇರಬಹುದು, ಅಥವಾ ಈಗಷ್ಟೇ ಹುಟ್ಟಿರುವಂತಹ ನವಜಾತ ಮಗು ಸಹ ಇಲ್ಲಿ ಕರ್ಕೊಂಡು ಬರುವಂತಹ ಸಾಕಷ್ಟು ಸನ್ನಿವೇಶಗಳನ್ನು ನಾವು ಕಳೆದ ವರ್ಷ ಕೂಡ ನೋಡಿದ್ವಿ. ಈಗಲೂ ಸಹ ಬೆಳಿಗ್ಗೆ ಆದ್ರೂ ಸಹ ಅಭಿಮಾನಿಗಳು ಇವತ್ತಿಗೂ ಸಹ ಇಲ್ಲಿಗೆ ಆಗಮಿಸ್ತಿರುವಂತದ್ದು, ಕುಟುಂಬಸ್ಥರಾಗಿ ನೋಡೋಕೆ ಬರ್ತಾ ಇರುವಂತದ್ದು. ಇನ್ನೇನು ಶಿವರಾಜ್ ಕುಮಾರ್ ಅವರು ಇರಬಹುದು, ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್, ಇಡೀ ಕುಟುಂಬಸ್ಥರು ಇಲ್ಲಿ ಆಗಮಿಸುತ್ತಾರೆ. ಸೊ ಆಗಮಿಸಿ ಒಂದು ಪೂಜೆ ಪುನಸ್ಕಾರ ಏನಿದೆ ಅಭಿಮಾನಿಗಳ ಸಮ್ಮುಖದಲ್ಲಿ ಅವರು ನೆರವೇರಿಸ್ತಾರೆ. ಇನ್ನೇನು ಶಿವರಾಜ್ ಕುಮಾರ್ ಅವರ ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಈಗ ಇರುವಂತದ್ದು. ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಎಲ್ಲ ಸಿನಿಮಾಗಳು ಸಹ ಇರಬಹುದು, ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿರುವಂತದ್ದು. ಇವತ್ತಿಗೂ ಸಹ ವಿವಿಧ ಹೂಗಳಿಂದ, ಪುಷ್ಪಗಳಿಂದ ಪುನೀತ್ ಅವರ ಒಂದು ಸಮಾಧಿಯನ್ನ ತುಂಬಾ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಅವರ ಅಭಿನಯಿಸಿರುವಂತಹ ಒಂದಷ್ಟು ಸಿನಿಮಾಗಳು, ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಅವರನ್ನ ನಾವು ತೆರೆ ಮೇಲೆ ನೋಡೋಕ್ಕಾಗಲ್ಲ ಅನ್ನುವಂಥದ್ದು ಕಾರಣಕ್ಕಾಗಿ ಪ್ರತಿ ವರ್ಷ ಅವರು ಅಭಿನಯಿಸಿರುವಂತಹ ಯಾವುದಾದ್ರೂ ಒಂದು ಸಿನಿಮಾ ಆದ್ರೂ ರಿಲೀಸ್ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ಇದಕ್ಕೆ ಸಾಥ್ನ ಕೊಟ್ಟಿರುವಂತದ್ದು. ಅವರು AI ಮೂಲಕ, ತಂತ್ರಜ್ಞಾನ ಮೂಲಕ ಬಳಸಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಭಿನಯಿಸಿರುವಂತಹ ಮಾರಿಗಲ್ಲು ವೆಬ್ ಸಿರೀಸ್ ಇದೇ ಅಕ್ಟೋಬರ್ 31ಕ್ಕೆ ರಿಲೀಸ್ ಆಗ್ತಾ ಇದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ತಮ್ಮ PRK ಪ್ರೊಡಕ್ಷನ್ ಮೂಲಕ. ಆದರೆ ZEE5 ನಲ್ಲಿ ರಿಲೀಸ್ ಆಗ್ತಿರುವಂತಹ ಈ ಒಂದು ವೆಬ್ ಸಿರೀಸ್ಗೆ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕೂಡ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.